ನನ್ನ ಬ್ಯಾಂಗ್ಳೂರ್ ಸ್ಟೋರೀಸ್ ಚಾನಲಲ್ಲಿ ನಾನು ಬೆಂಗಳೂರಿನ ಪ್ಲೇಸಸ್, ಸ್ಟೋರೀಸ್, ಪೀಪಲ್ ಮತ್ತು ಬೆಂಗಳೂರಿಗೆ ಕನೆಕ್ಟ್ ಆಗಿರೋ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾನೇ ಇದ್ದೀನಿ. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನೆನ್ನೆದೇ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಇದು. ಬೆಂಗಳೂರಿನಿಂದ ಹೊರಗೆ ಒಂದು ಜರ್ನಿ ಮಾಡ್ತಿದ್ದೀನಿ, ಆದರೆ ಡೆಸ್ಟಿನೇಷನ್ ಮಾತ್ರ ತೋರಿಸೋಕೆ ಅಲ್ಲ. ಬೆಂಗಳೂರಿನಿಂದ ತಿರುಪತಿಗೆ ಹೋಗುವಾಗ ದಾರಿಯಲ್ಲಿ ಏನೇನು ಬರುತ್ತೆ, ಎಲ್ಲಿ ಸ್ಟಾಪ್ ಮಾಡ್ಬೋದು, ಯಾವ ಪ್ಲೇಸಸ್ನ ನೀವು ನೋಡ್ಬೋದು, ಅದನ್ನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಷ್ಟೇ. ಹಾಗಾಗಿ ಇದು ಜಸ್ಟ್ ತಿರುಪತಿ ವ್ಲಾಗ್ ಅಲ್ಲ, ಇದು ಬೆಂಗಳೂರಿನಿಂದ ಶುರುವಾಗುವ ಒಂದು ಜರ್ನಿ ಸ್ಟೋರಿ. ತಿರುಪತಿ ಚೆಕಿಂಗ್ ನಡೀತಾ ಇದೆ. ಯಾರೆಲ್ಲ ತಿರುಪತಿಗೆ ಮೊದಲನೇ ಸಾರಿ ಬರ್ತಿರೋ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ಇಲ್ಲಿ ನೋಡಿ ಚೆಕಿಂಗ್ ಮಾಡ್ತಾರೆ. ಇಲ್ಲಿ ಫೋನು ಮತ್ತು ನಿಮ್ಮ ಯಾವುದೇ ಥರ ಗ್ಯಾಜೆಟ್ಸ್ ಇರುತ್ತೆ ಅದೆಲ್ಲ ಸ್ಕ್ಯಾನ್ ಆಗುತ್ತೆ. ಅಂದರೆ ಫೋನ್ ಮತ್ತು ನಿಮ್ಮ ಕ್ಯಾಮ್ರಾ ಇರ್ಬೋದು, ಅದೆಲ್ಲ ಅಲೋ ಇಲ್ಲ ಆ್ಯಕ್ಚುಲಿ. ಆದರೆ ಇಲ್ಲಿ ಏನು ಫೋನ್ನ ಅವರು ತೊಗೊಳ್ಳೋದಿಲ್ಲ. ನಿಮ್ಮ ಫೋನ್ನ ನೀವು ತೊಗೊಂಡು ಹೋಗ್ಬೋದು, ಬೆಟ್ಟದವರೆಗೂ ನೀವು ತೊಗೊಂಡು ಹೋಗ್ಬೋದು. ಬಟ್ ಬೆಟ್ಟದ ಮೇಲೆ ಅಲ್ಲಿ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ಮಾತ್ರ ನಿಮ್ಮ ಫೋನನ್ನು ನೀವು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಚೆಕ್ಕಿಂಗ್ ಆದ ಎಂಟ್ರೆನ್ಸಿಂದ ತಿರುಮಲೆ ಬೆಟ್ಟವನ್ನು ನೀವು ಮುಟ್ಟಬೇಕು ಅಂದರೆ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದು. ಈ ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸಣ್ಣ ಲೈಟಿಂಗ್ ಥರ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಪ್ಲೇಸ್ಗೆ ನಾವು ರೀಚ್ ಆಗಬೇಕಾಗಿರೋದು. ವೆಹಿಕಲ್ಸ್ ಎಲ್ಲ ಅಲೋ ಮಾಡಿದ್ದಾರೆ, ಹಾಗಾಗಿ ತುಂಬ ಕಷ್ಟ ಏನೂ ಅನಿಸಲ್ಲ. ಡೈರೆಕ್ಟಾಗಿ ನೀವು ಬೆಟ್ಟಕ್ಕೆ ಹೋಗಿಬಿಡ್ಬೋದು. ನಾನಿಲ್ಲಿ ಮೊದಲನೇ ಸಾರಿ ಬರ್ತಾ ಇರೋದು. ನನಗೆ ಗೊತ್ತಿರಲಿಲ್ಲ ತಿರುಪತಿ ಒಳಗಡೆ ಒಂದು ದೊಡ್ಡ ಸಿಟಿನೇ ಇದೆ ಇಲ್ಲಿ ಅಂತ. ಈ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನದಿಂದ ಒಂದು ದೊಡ್ಡ ಊರೇ ಆಗಿಬಿಟ್ಟಿದೆ. ಬಸ್ ಸ್ಟ್ಯಾಂಡಿಂದ ಹಿಡಿದು ಇಲ್ಲಿ ಎಲ್ಲ ಥರ ಒಂದು ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಬೆಂಗಳೂರಲ್ಲಿ ಮಾತ್ರ ಇಷ್ಟೊಂದು ಟ್ರಾಫಿಕ್ ಆಗುತ್ತಾ ಅಂತ ಅಂದ್ಕೊತಿದ್ದೆ, ಬಟ್ ತಿರುಪತಿಲಿ ಕೂಡ ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಪಾರ್ಕ್ ಮಾಡೋದಕ್ಕೂ ಪ್ಲೇಸ್ ಇರಲ್ಲ. ಈ ಥರ ಎಷ್ಟೊಂದು ಗೆಸ್ಟ್ ಹೌಸ್ಗಳನ್ನ ಕೂಡ ಇಲ್ಲಿ ಮಾಡಿರ್ತಾರೆ. ಹೊರಗಡೆಯಿಂದ ಬಂದವರೆಲ್ಲ ಈ ಥರ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕಾಗತ್ತೆ. ಚಿಕ್ಕ ಪುಟ್ಟ ದೇವಸ್ಥಾನಗಳು ಸುಮಾರಿವೆ ಇಲ್ಲಿ. ಸೊ ಹಾಗೆ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ಬೋದು. ತುಂಬ ಜನ ಇಲ್ಲಿ ಕಾಲ್ನಡಿಗೆಯಿಂದಲೇ ಬೆಟ್ಟನ ಹತ್ತುತ್ತಾ ಇರ್ತಾರೆ. ದೇವ್ರ ಮೇಲೆ ಅದೆಷ್ಟು ಭಕ್ತಿ ಇದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಈ ಥರ ಅವರು ಬೆಟ್ಟ ಹತ್ತಾ ಇರ್ತಾರೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದರೆ, ನೀವೇನಾದರೂ ತಿರುಪತಿಗೆ ಹೋಗ್ತಾ ಇದ್ದರೆ ಈ ಒಂದು ದೇವಸ್ಥಾನವನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದು ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸ್ವಾಮಿಯವರ ಆಲಯದ ತಿರುಪತಿ ದರ್ಶನ ಮಾಡಬೇಕಾದ್ರಂತೂ ಯಾವುದೇ ಥರ ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲ್ಲ. ಸೊ ಇಷ್ಟೇ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿರೋದು. ಅಲ್ಲಿಂದ ಸೀದಾ ಈಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇರೋ ವೇದಲ್ಲಿ ಮುಳಬಾಗಿಲು ದೋಸಾ ಪಾಯಿಂಟ್ ಇತ್ತು, ಅಲ್ಲಿ ಬಂದಿದ್ದೀವಿ. ತುಂಬ ಫೇಮಸ್ ದೋಸಾ ಪಾಯಿಂಟ್ ಇದು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಆದರೆ ಟೇಸ್ಟ್ ಬಗ್ಗೆ ಹೇಳೋದಾದರೆ ಚೆನ್ನಾಗೇ ಇದೆ. ನಾವೆಲ್ಲ ತುಂಬ ಲಕ್ಕಿ ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದೀವಿ. ಯಾಕಂದರೆ ಈ ಬೆಂಗಳೂರಿಂದ ಈ ಕಡೆ ನೀವು ಆಂಧ್ರ ಪ್ರದೇಶ ಕಡೆ ಬಂದರೆ ನಿಮಗೆ ಹೋಟೆಲ್ಗಳು ಯೂಶ್ವಲಿ ಅಷ್ಟೊಂದು ಇಲ್ಲ, ಮತ್ತು ಸಿಕ್ಕರೂ ಕೂಡ ಅಲ್ಲಿ ಏನಿರುತ್ತೆ ಒಳ್ಳೆ ಫುಡ್ ಕೂಡ ಇಲ್ಲ. ಸೊ ಇರೋದ್ರಲ್ಲಿ ಒಂದು ಬೆಟರ್ ಆಪ್ಷನ್ ಅಂದರೆ ಮುಳಬಾಗಿಲು ದೋಸಾ ಪಾಯಿಂಟ್. ಫೈನಲಿ ಬೆಂಗಳೂರಿಂದ ಹೊರಟ ಒಂದು ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ ಬ್ಯಾಂಗ್ಳೂರ್ ಸ್ಟೋರೀಸ್. ಸೊ ನಮ್ಮ ಸ್ಟೋರಿ ಕೂಡ ಬೆಂಗಳೂರಿಂದನೇ ಸ್ಟಾರ್ಟ್ ಆಗಿತ್ತು. ಡೆಸ್ಟಿನೇಷನ್ ಬೇರೆ ಆದರೂ ಕೂಡ ಜರ್ನಿ ಬೆಂಗಳೂರಿಂದನೇ ಶುರುವಾಗಿತ್ತು. ಇವತ್ತಿನ ಜರ್ನಿ ನನಗೆ ಒಂಥರ ರಿಮೈಂಡರ್ ಥರ ಅನಿಸ್ತಾ ಇದೆ. ಕೆಲವೊಮ್ಮೆ ನಮ್ಮ ಸಿಟಿಯಿಂದ ಹೊರಗೆ ಬಂದಾಗ ನಮ್ಮ ಸಿಟಿಯನ್ನೇ ನಾವು ಇನ್ನೊಂದು ಆ್ಯಂಗಲಲ್ಲಿ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ಇದಾಗಿತ್ತು ಬೆಂಗಳೂರಿಂದ ಶುರುವಾದ ಒಂದು ಲಿಟಲ್ ಜರ್ನಿ ಸ್ಟೋರಿ. ಬೆಂಗಳೂರು ಸ್ಟೋರೀಸಲ್ಲಿ ಮತ್ತೆ ಬೆಂಗಳೂರಿನ ಇನ್ನೊಂದು ಸ್ಟೋರಿ ಜೊತೆ ಸಿಗೋಣ.